ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಕಲ್ಲು ತೂರಾಟ ವಿವಾದ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಹಿಂದೂ ಯುವಕರು ಸೇರಿ ಬಾವುಟವನ್ನು ಹಿಡಿದು ನ್ಯಾಯಕ್ಕಾಗಿ ಆಗ್ರಹಿಸಿದ್ರೆ ಪೊಲೀಸರು ಮಾತ್ರ ತಮ್ಮ ಭುಜಬಲವನ್ನ ಪ್ರದರ್ಶನ ಮಾಡಿದರು. ಹೇಗಂತೀರಾ? ಈ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ. ಎರಡು 2024ರಲ್ಲಿ ಗಣೇಶನನ್ನೇ ಬಂಧಿಸಿತ್ತು ಸಿದ್ದು ಸರ್ಕಾರ. ಎರಡು 2025ರಲ್ಲಿ ಕರ್ನಾಟಕದಲ್ಲಿ ಗಣೇಶನಿಗೆ ಕಲ್ಲೇಟು. ನೋಡಿ ಸ್ವಾಮಿ, ಎಲ್ಲಿಗೆ ಬಂತು ಹಿಂದೂ ದೇವರುಗಳ ಸ್ಥಿತಿ? ದೇವರ ಮೆರವಣಿಗೆ ಹೋಗೋದು ಅಪರಾಧ ಎಂಬಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿದೆ. ಸೋಕಾಲ್ಡ್ ಜಾತ್ಯತೀತ ರಾಜ್ಯದಲ್ಲಿ ದೇವರಿಗೆ ಕಲ್ಲೇಟು. ಹಿಂದೂಗಳು ಗಣೇಶ ಮೆರವಣಿಗೆ ಮಾಡೋದೇ ತಪ್ಪ? ಗಣೇಶ ವಿಘ್ನ ನಿವಾರಕ, ಏಕದಂತ ಲಂಬೋದರ, ಹೀಗೆ ತರಹೇವಾರಿ ಹೆಸರು ಹೊಂದಿರೋ ದೇವರ ಮೇಲೆ ಹಿಂದೂಗಳಿಗೆ ಅಪಾರ ನಂಬಿಕೆ. ಅದೇ ಕಾರಣಕ್ಕೆ ಸಂಕಷ್ಟರನಿಗೆ ಮೊದಲ ಪೂಜೆ ಮಾಡಲಾಗುತ್ತೆ. ಆದರೆ ಅತಿ ಹೆಚ್ಚು ಹಿಂದೂಗಳಿರೋ ನಮ್ಮ ದೇಶದಲ್ಲಿ ಸೋಕಾಲ್ಡ್ ಸೆಕ್ಯುಲರ್ ರಾಜ್ಯ ಅಂತ ಕರೆಸಿಕೊಳ್ಳೋ ಕರ್ನಾಟಕದಲ್ಲಿ ಗಣೇಶ ಮೆರವಣಿಗೆ ಹೊರಟರೆ ಮಸೀದಿ ಮೇಲಿಂದ ಕಲ್ಲೆಸೆಯಲಾಗುತ್ತೆ. ಅಂಥದ್ದೇ ಪ್ರಕರಣ ಮದ್ದೂರನ್ನ ಒತ್ತಿ ಉರಿಯುವಂತೆ ಮಾಡಿದೆ. ದೃಶ್ಯ 1. ಕಲ್ಲೆಸೆದವರ ವಿರುದ್ಧ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ದೃಶ್ಯ 2. ಕೇಸರಿ ಬಾವುಟ ಹಿಡಿದು ಹಿಂದೂಗಳ ಸಂಘರ್ಷ. ದೃಶ್ಯ 3. ಬ್ಯಾರಿಕೇಡ್ ತಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ. ಯಾವುದೋ ಒಂದು ಧರ್ಮವನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಕರಣಗಳು ಒಂದು ಕಡೆ, ಧರ್ಮಸ್ಥಳ ಒಂದು ಕಡೆ, ಚಾಮುಂಡಿತಾಯಿಯ ಪ್ರಕರಣ, ಇರತಕ್ಕಂಥ ಮದ್ದೂರಿನ ಈ ಒಂದು ಪ್ರಕರಣ 100ಕ್ಕೆ 100ರಷ್ಟು ನಿಮ್ಮ ಮಾತು ಸತ್ಯ ಬೇಡ. ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ. ದೃಶ್ಯ 4. ಯುವತಿ ಮೇಲೆ ಕಾನ್ಸ್ಟೇಬಲ್ ಲಾಠಿ ಚಾರ್ಜ್. ದೃಶ್ಯ 5. ನ್ಯಾಯ ಕೇಳಿದ ಹಿಂದೂಗಳಿಗೆ ಲಾಠಿ ಏಟು. ಕಳೆದ ವರ್ಷ ಇದೇ ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಸಾಕು ಕರ್ನಾಟಕ ಸೆಕ್ಯುಲರ್ ರಾಜ್ಯ ಅನ್ನೋರು ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ಹೇಳೋರು ನಿನ್ನೆಯಿಂದ ಕಾಣೆಯಾಗಿ ಬಿಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ, ಹಿಂದೂಗಳ ದೇವರ ಮೇಲೆ ಕಲ್ಲೆಸೆದು ಗಹಗೈಸಿ ನಗೋ ಶತ ಮುಟ್ಟಾಳರನ್ನ. ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆದಿದ್ದಕ್ಕೆ ಹಿಂದೂಗಳು ಕೆರಳಿದ್ರು. ಮದ್ದೂರಿನಲ್ಲಿ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ತಲೆದೂರಿತ್ತು. ತಳ್ಳಾಟ, ನೂಕಾಟ ಹೆಚ್ಚಾಯಿತು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ನೂರಾರು ಜನ ಜೈ ಶ್ರೀರಾಮ್ ಘೋಷಣೆ ಕೂಗಿದಾಗ ಕಲ್ಲೆಸೆದವರು ಭಯದಲ್ಲಿ ಮೂಲೆ ಸೇರಿದ್ರು.
ಪ್ರತಿಭಟನಾಕಾರರಿಗೆ ಹಿಂದೂ ಕಾರ್ಯಕರ್ತರು ಸಾಥ್ ನೀಡಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಮದ್ದೂರಿನ ಪೇಟೆ ಬೀದಿಯ ಮಸೀದಿ ಬಳಿ ತಲ್ಲಾಟ, ನೂಕಾಟ, ಹೈಡ್ರಾಮವೇ ಜೋರಾಯಿತು. ತಕ್ಷಣ ಪೊಲೀಸರು ಗುಂಪು ಚದುರಿಸಲು ಲಾಠಿ ಬೀಸಿದ್ದಕ್ಕೆ ಜನ ದಿಕ್ಕಾಪಾಲಾದರು. ಬೇಕೇ ಬೇಕು, ನ್ಯಾಯ ಬೇಕು, ಹಿಂದೂಗಳಿಗೆ ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಿದ್ದಾಗ ಪುರುಷ ಕಾನ್ಸ್ಟೇಬಲ್ ತೋಳೇರಿಸಿಕೊಂಡು ಬಂದು ಯುವತಿ ಮೇಲೆ ಲಾಠಿ ಚಾರ್ಜ್ ಮಾಡಿದ. ಆಕೆ ನೋವಿನಿಂದ ಕಿರುಚಿ ಕೂಗೆರೆದುಕೊಂಡಳು. ರಸ್ತೆ ಮೇಲೆ ಕುಳಿತು ಹಣೆ ಹಣೆ ಬಡಿದುಕೊಂಡು ಕಣ್ಣೀರಿಟ್ಟಳು. ಸಾವಿರದ 1947ರಲ್ಲಿ ಮುಸ್ಲಿಮರಿಗೊಂದು ದೇಶ, ಹಿಂದೂಗಳಿಗೆ ಒಂದು ದೇಶ ಅಂತ ವಿಭಜನೆ ಮಾಡಿದ್ರು. ಪಾಕಿಸ್ತಾನ ಕಟ್ಟರ್ ಮುಸ್ಲಿಂ ದೇಶವಾಯಿತು. ಆದರೆ ಹಿಂದೂ ದೇಶವಾಗಬೇಕಿದ್ದ ಭಾರತ ಜಾತ್ಯತೀತ ದೇಶವಾಯಿತು. ಅದೇ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿರೋದು ದುರಂತವೇ ಸರಿ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಕಲ್ಲು ತೂರಾಟ ವಿವಾದ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಹಿಂದೂ ಯುವಕರು ಸೇರಿ ಬಾವುಟವನ್ನು ಹಿಡಿದು ನ್ಯಾಯಕ್ಕಾಗಿ ಆಗ್ರಹಿಸಿದ್ರೆ ಪೊಲೀಸರು ಮಾತ್ರ ತಮ್ಮ ಭುಜಬಲವನ್ನ ಪ್ರದರ್ಶನ ಮಾಡಿದರು. ಹೇಗಂತೀರಾ? ಈ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ. ಎರಡು 2024ರಲ್ಲಿ ಗಣೇಶನನ್ನೇ ಬಂಧಿಸಿತ್ತು ಸಿದ್ದು ಸರ್ಕಾರ. ಎರಡ್ 2025ರಲ್ಲಿ ಕರ್ನಾಟಕದಲ್ಲಿ ಗಣೇಶನಿಗೆ ಕಲ್ಲೇಟು. ನೋಡಿ ಸ್ವಾಮಿ, ಎಲ್ಲಿಗೆ ಬಂತು ಹಿಂದೂ ದೇವರುಗಳ ಸ್ಥಿತಿ? ದೇವರ ಮೆರವಣಿಗೆ ಹೋಗೋದು ಅಪರಾಧ ಎಂಬಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿದೆ. ಸೋಕಾಲ್ಡ್ ಜಾತ್ಯತೀತ ರಾಜ್ಯದಲ್ಲಿ ದೇವರಿಗೆ ಕಲ್ಲೇಟು. ಹಿಂದೂಗಳು ಗಣೇಶ ಮೆರವಣಿಗೆ ಮಾಡೋದೇ ತಪ್ಪ? ಗಣೇಶ ವಿಘ್ನ ನಿವಾರಕ, ಏಕದಂತ ಲಂಬೋದರ, ಹೀಗೆ ತರಹೇವಾರಿ ಹೆಸರು ಹೊಂದಿರೋ ದೇವರ ಮೇಲೆ ಹಿಂದೂಗಳಿಗೆ ಅಪಾರ ನಂಬಿಕೆ. ಅದೇ ಕಾರಣಕ್ಕೆ ಸಂಕಷ್ಟರನಿಗೆ ಮೊದಲ ಪೂಜೆ ಮಾಡಲಾಗುತ್ತೆ. ಆದರೆ ಅತಿ ಹೆಚ್ಚು ಹಿಂದೂಗಳಿರೋ ನಮ್ಮ ದೇಶದಲ್ಲಿ ಸೋಕಾಲ್ಡ್ ಸೆಕ್ಯುಲರ್ ರಾಜ್ಯ ಅಂತ ಕರೆಸಿಕೊಳ್ಳೋ ಕರ್ನಾಟಕದಲ್ಲಿ ಗಣೇಶ ಮೆರವಣಿಗೆ ಹೊರಟರೆ ಮಸೀದಿ ಮೇಲಿಂದ ಕಲ್ಲೆಸೆಯಲಾಗುತ್ತೆ. ಅಂಥದ್ದೇ ಪ್ರಕರಣ ಮದ್ದೂರನ್ನ ಒತ್ತಿ ಉರಿಯುವಂತೆ ಮಾಡಿದೆ. ದೃಶ್ಯ 1. ಕಲ್ಲೆಸೆದವರ ವಿರುದ್ಧ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ದೃಶ್ಯ 2. ಕೇಸರಿ ಬಾವುಟ ಹಿಡಿದು ಹಿಂದೂಗಳ ಸಂಘರ್ಷ. ದೃಶ್ಯ 3. ಬ್ಯಾರಿಕೇಡ್ ತಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ. ಯಾವುದೋ ಒಂದು ಧರ್ಮವನ್ನು ಓಲೈಸೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಕರಣಗಳು ಒಂದು ಕಡೆ, ಧರ್ಮಸ್ಥಳ ಒಂದು ಕಡೆ, ಚಾಮುಂಡಿತಾಯಿಯ ಪ್ರಕರಣ. ಇರ್ತಕ್ಕಂಥ ಮದ್ದೂರಿನ ಈ ಒಂದು ಪ್ರಕರಣ 100ಕ್ಕೆ 100ರಷ್ಟು ನಿಮ್ಮ ಮಾತು ಸತ್ಯ ಬೇಡ. ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ. ದೃಶ್ಯ 4. ಯುವತಿ ಮೇಲೆ ಕಾನ್ಸ್ಟೇಬಲ್ ಲಾಠಿ ಚಾರ್ಜ್. ದೃಶ್ಯ 5. ನ್ಯಾಯ ಕೇಳಿದ ಹಿಂದೂಗಳಿಗೆ ಲಾಠಿ ಏಟು.
ಕಳೆದ ವರ್ಷ ಇದೇ ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಸಾಕು ಕರ್ನಾಟಕ ಸೆಕ್ಯುಲರ್ ರಾಜ್ಯ ಅನ್ನೋರು. ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ಹೇಳೋರು ನಿನ್ನೆಯಿಂದ ಕಾಣೆಯಾಗಿ ಬಿಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ, ಹಿಂದೂಗಳ ದೇವರ ಮೇಲೆ ಕಲ್ಲೆಸೆದು ಗಹಗೈಸಿ ನಗೋ ಶತ ಮುಟ್ಟಾಳರನ್ನ. ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆದಿದ್ದಕ್ಕೆ ಹಿಂದೂಗಳು ಕೆರಳಿದ್ರು. ಮದ್ದೂರಿನಲ್ಲಿ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ತಲೆದೂರಿತ್ತು. ತಳ್ಳಾಟ ನೂಕಾಟ ಹೆಚ್ಚಾಯಿತು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ನೂರಾರು ಜನ ಜೈ ಶ್ರೀರಾಮ್ ಘೋಷಣೆ ಕೂಗಿದಾಗ ಕಲ್ಲೆಸೆದವರು ಭಯದಲ್ಲಿ ಮೂಲೆ ಸೇರಿದ್ರು. ಪ್ರತಿಭಟನಾಕಾರರಿಗೆ ಹಿಂದೂ ಕಾರ್ಯಕರ್ತರು ಸಾಥ್ ನೀಡಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಮದ್ದೂರಿನ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ಹೈಡ್ರಾಮವೇ ಜೋರಾಯಿತು. ತಕ್ಷಣ ಪೊಲೀಸರು ಗುಂಪು ಚದುರಿಸಲು ಲಾಠಿ ಬೀಸಿದ್ದಕ್ಕೆ ಜನ ದಿಕ್ಕಾಪಾಲಾದ್ರು. ಬೇಕೇ ಬೇಕು, ನ್ಯಾಯ ಬೇಕು, ಹಿಂದೂಗಳಿಗೆ ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಿದ್ದಾಗ ಪುರುಷ ಕಾನ್ಸ್ಟೇಬಲ್ ತೋಳೇರಿಸಿಕೊಂಡು ಬಂದು ಯುವತಿ ಮೇಲೆ ಲಾಠಿ ಚಾರ್ಜ್ ಮಾಡಿದ. ಆಕೆ ನೋವಿನಿಂದ ಕಿರುಚಿ ಕೂಗೆರೆದುಕೊಂಡಳು. ರಸ್ತೆ ಮೇಲೆ ಕುಳಿತು ಹಣೆ ಹಣೆ ಬಡಿದುಕೊಂಡು ಕಣ್ಣೀರಿಟ್ಟಳು. ಸಾವಿರದ 1947ರಲ್ಲಿ ಮುಸ್ಲಿಮರಿಗೊಂದು ದೇಶ, ಹಿಂದೂಗಳಿಗೆ ಒಂದು ದೇಶ ಅಂತ ವಿಭಜನೆ ಮಾಡಿದ್ರು. ಪಾಕಿಸ್ತಾನ ಕಟ್ಟರ್ ಮುಸ್ಲಿಂ ದೇಶವಾಯಿತು. ಆದರೆ ಹಿಂದೂ ದೇಶವಾಗಬೇಕಿದ್ದ ಭಾರತ ಜಾತ್ಯತೀತ ದೇಶವಾಯಿತು. ಅದೇ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿರೋದು ದುರಂತವೇ ಸರಿ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.